ಎಲ್ಲ ವಿಜಯಪುರ ಜಿಲ್ಲೆಯ ಹಾಗೂ ಇಂಡಿ ವಿಧಾನಸಭಾ ಕ್ಷೇತ್ರದ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ಬಂದಿರುವಂಥ ಎಲ್ಲ ದೃಶ್ಯ ಮಾಧ್ಯಮ ಹಾಗೂ ಪತ್ರಿಕಾ ಮಾಧ್ಯಮದ ಮಿತ್ರರು, ಈಗಾಗಲೇ ಪಕ್ಷದ JDLP ನಾಯಕರು ಮಾನ್ಯ ಸುರೇಶ್ ಬಾಬಣ್ಣ ಅವರು, ಜೊತೆಯಲ್ಲಿ ಪಕ್ಷದ ಕೋರ್ ಕಮಿಟಿ ಸದಸ್ಯರಾಗಿರ್ತಕ್ಕಂಥ ಅಧ್ಯಕ್ಷರಾಗಿರ್ತಕ್ಕಂಥ ಕೃಷ್ಣಾರೆಡ್ಡಿ ಸಾಹೇಬ್ ಇಬ್ಬರು ಕೂಡ ಮಾತನಾಡಿದ್ದಾರೆ. ಇವತ್ತು ಬೆಳಗ್ಗೆ ನಮ್ಮ ವಿಜಯಪುರ ಜಿಲ್ಲೆಯ ಇಂಡಿ ವಿಧಾನಸಭಾ ಕ್ಷೇತ್ರದ ಹಲವಾರು ಕೃಷಿ ಜಮೀನುಗಳಿಗೆ ಯಾವ ಒಂದು ಪರಿಸ್ಥಿತಿಯಲ್ಲಿ ಇವತ್ತು ರೈತರು ಬದುಕ್ತಾ ಇದ್ದಾರೆ ಅಂತಕ್ಕಂಥ ನೈಜ ಸತ್ಯವನ್ನು ಅರ್ಥಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಇವತ್ತು ಜನತಾದಳ ಪಕ್ಷದ ಕಡೆಯಿಂದ ಆಗಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು, ರಾಜ್ಯಾಧ್ಯಕ್ಷರು ಸನ್ಮಾನ್ಯ ಕುಮಾರಣ್ಣ ಅವರು ನಮ್ಮೆಲ್ಲರಿಗೂ ಕೂಡ ಒಂದು ಆದೇಶವನ್ನು ಹೊರಡಿಸಿದರು. ಈಗಾಗಲೇ ಕೃಷ್ಣಾರೆಡ್ಡಿ ಅವರು ಹೇಳಿದಂತೆ ಕಿತ್ತೂರು ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ, ಮಲೆನಾಡು, ಕರಾವಳಿ ಇರ್ಬೋದು, ಅದರಲ್ಲೂ ಹಳೆ ಮೈಸೂರು ಪ್ರಾಂತ್ಯದಲ್ಲೂ ಕೂಡ ಸಂಪೂರ್ಣವಾಗಿ ಇವತ್ತು ಈ ರಾಜ್ಯದಲ್ಲಿ ಮುಂಗಾರು ಇವತ್ತೇನು ಮಳೆ ಆಗಬೇಕಾಗಿತ್ತು, ಆದರೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ರೈತರು ಇವತ್ತು ಅತ್ಯಂತ ತೀವ್ರವಾದಂಥ ಒಂದು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಜನತಾದಳ ಪಕ್ಷ ಕಳೆದ ಬಾರಿಯೂ ಕೂಡ ತಮ್ಮೆಲ್ಲರಿಗೂ ಗೊತ್ತಿದೆ, ಅತಿವೃಷ್ಟಿಯಾದಂಥ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ನಿಯೋಗ ಬಂದಿದ್ವು. ಒಂದು ರೈತರ ಹೊಲ ಗದ್ದೆಗಳಿಗೆ ಭೇಟಿಯನ್ನು ಕೊಟ್ಟು ಅವರ ಒಂದು ಬೆಳೆ ನಾಶ ಏನಾಗಿತ್ತು ಕಳೆದ ವರ್ಷ, ಅದ್ರ ಬಗ್ಗೆನೂ ಕೂಡ ಸರ್ಕಾರಕ್ಕೆ ಪರಿಹಾರವನ್ನು ಘೋಷಣೆ ಮಾಡಬೇಕು ಅಂತಕ್ಕಂಥ ಒತ್ತಡವನ್ನು ಮಾಡೋಗಿದ್ವು. ಅದೇ ರೀತಿ ಈ ವರ್ಷ ಅನಾವೃಷ್ಟಿ ಆಗಿದೆ. ಒಟ್ಟಾರೆಯಾಗಿ ರೈತರು ವಿಜಯಪುರ ಜಿಲ್ಲೆಯಲ್ಲಿ ಸರಿಸುಮಾರು 75%ಗಿಂತ ಹೆಚ್ಚು ರೈತರು ಮಳೆಯನ್ನೇ ನಂಬ್ಕೊಂಡು ಬದುಕನ್ನು ಕಟ್ಕೊಂಡಿರ್ತಕ್ಕಂಥವ್ರು ಏನಿದ್ದಾರೆ, ಅವ್ರಿಗೆ ಕಾಲಕ್ಕೆ ಮಳೆ ಆಗದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಯಾತನೆಯನ್ನು ಇವತ್ತು ಕಣ್ಣಾರೆ ನೋಡಿದ್ದೇವೆ. ಹಾಗಾಗಿ ಒಂದು KSNMDC ಕಡೆಯಿಂದ ದತ್ತಾಂಶಗಳು ಒಂದು ವರದಿಯನ್ನು ಸರ್ಕಾರಕ್ಕೆ ಸಬ್ಮಿಟ್ ಮಾಡಿದ್ದಾರೆ. ಆ ವರದಿಯ ಒಂದು ಮಾಹಿತಿಯ ಪ್ರಕಾರ ಪ್ರತಿ ವರ್ಷ ವಾಡಿಕೆ ಮಳೆ 116 mm ಏನಾಗಬೇಕಾಗಿತ್ತು, ಕಳೆದ ವರ್ಷ ಅದು 89 mmಗೆ ಕುಸಿತು. ಈ ವರ್ಷ ಅದು 70 mmಗೆ ಕುಸಿತೋಗಿದೆ. ವಾಡಿಕೆ ಮಳೆ ಪ್ರತಿ ವರ್ಷ ಆಗಬೇಕಾಗಿರ್ತಕ್ಕಂಥದ್ದು ವರ್ಷವೂ ಕೂಡ ಕುಸಿತ್ಕೊಂಡ್ಬಂದಿದೆ. ಇವೆಲ್ಲವನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ರೈತರು ಕಂಗಾಲಾಗಿದ್ದಾರೆ. ಇವತ್ತು ನಾವೇನು ಸ್ಥಳ ಪರಿಶೀಲನೆಯನ್ನು ಮಾಡ್ತಕ್ಕಂಥದ್ದಕ್ಕೆ ರೈತರ ಹೊಲಗದ್ದೆಗಳಿಗೆ ಭೇಟಿ ಕೊಟ್ಟಾಗ ಅಲ್ಲಿ ಇವತ್ತು ಒಂದು ಚೂರು ಕೂಡ ಇವತ್ತು ಹೊಲ ಗದ್ದೆಗಳಲ್ಲಿ ನೀರಿಲ್ಲ. ಅಂದರೆ ತೊಗರಿ ಬೆಳೀತಕ್ಕಂಥವ್ರು, ಹತ್ತಿ ಬೆಳೀತಕ್ಕಂಥವ್ರು, ಮೆಕ್ಕೆಜೋಳ ಬೆಳೀತಕ್ಕಂಥವ್ರು ಇಲ್ಲಿ ಜಾಸ್ತಿ ಇರ್ತಕ್ಕಂಥ ಸಂಖ್ಯೆ. ಇವತ್ತು ಇಂಡಿ ಅಂತ ಇದ್ದಂಗೆ ನಮಗೆ ನಿಂಬು ಬೆಳೆಗಾರರು ಕೂಡ ಭಾಳ ಅತಿ ಹೆಚ್ಚು ಇರ್ತಕ್ಕಂಥ ಒಂದು ವಿಧಾನಸಭಾ ಕ್ಷೇತ್ರ. ಒಟ್ಟಾರೆಯಾಗಿ ಇವತ್ತು ರೈತರಿಗೆ ಮಳೆ ಆಗದೇ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಯಾತನೆ ಏನಿದೆ, ಇದರ ಮಧ್ಯೆ ಇವತ್ತು ಸಾಲ, ಕಳೆದ ವರ್ಷದ ಸಾಲ ಹೆಚ್ಚು ಕಮ್ಮಿ 2,000 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ ವಾಣಿಜ್ಯ ಬ್ಯಾಂಕ್ಗಳಲ್ಲಿ, ಸಹಕಾರಿ ಬ್ಯಾಂಕ್ಗಳಲ್ಲಿ. ಸರಿಸುಮಾರು 2,40,40,000 ರೈತರು ಸಾಲ ಪಡ್ಕೊಂಡಿದ್ದಾರೆ. ಈ ವರ್ಷ ಅದೇ ರೀತಿ 27,000ರಿಂದ 28,000 ರೈತರು 250 ಕೋಟಿಯಷ್ಟು ಸಾಲ ತಗೊಂಡಿದ್ದಾರೆ. ಸಾಲ ಯಾಕೆ ತಗೊಂಡಿದ್ದಾರೆ? ಬಿತ್ತನೆ ಬೀಜ ತಗೊಳ್ತಕ್ಕಂಥದ್ದಕ್ಕೆ, ಖರೀದಿ ಮಾಡ್ತಕ್ಕಂಥದ್ದಕ್ಕೆ, ಗೊಬ್ಬರ ಖರೀದಿ ಮಾಡ್ತಕ್ಕಂಥದ್ದಕ್ಕೆ ಸಾಲ ಪಡ್ಕೊಂಡಿದ್ದಾರೆ. ಇಲ್ಲಿ ನಾವು ಹೋಗಿ ಗಮನಿಸಿದಂಥ ಸಂದರ್ಭದಲ್ಲಿ ಎಷ್ಟೋ ಜನ ಪಾಪ ರೈತರು ಮಳೆ ಬರುತ್ತೆ ಅಂತಕ್ಕಂಥ ಒಂದು ಆಶಾದಾಯಕವಾದಂಥ ಒಂದು ಭಾವನೆಯಿಂದ ಜೂನ್ ತಿಂಗಳಲ್ಲೇ ಮಳೆ ಪ್ರಾರಂಭ ಆಗಬೇಕಾಗಿತ್ತು. ಈ ಜುಲೈಗೆ ಬಂದುಬಿಟ್ಟಿದ್ದೀವಿ. ಹೆಚ್ಚು ಕಮ್ಮಿ 40-45 ದಿನ ಕಾಲ ಕಳೆದೋಗಿದೆ. ಆದರೆ ಮಳೆ ಬರುತ್ತೆ ಅಂತಕ್ಕಂಥ ಆಶಾದಾಯಕವಾದಂಥ ಒಂದು ಆಲೋಚನೆಯಲ್ಲಿ ಬಿತ್ತನೆಯನ್ನು ಹಾಕಿದ್ದಾರೆ. ಬಿತ್ತನೆ ಹಾಕಿರ್ತಕ್ಕಂಥದ್ದು ಕೈಯಾರೆ ಹತ್ತಿಯನ್ನು ನಾವು ಕೈಗೆ ಎತ್ಕೊಂಡು ನೋಡಿದಾಗ ಒಂದು ಚೂರು ಕೂಡ ತ್ಯಾವ ಅಂಶ ಇಲ್ಲ. ಅಲ್ಲಿ ಸಂಪೂರ್ಣವಾಗಿ ಬರಡಾಗೋಗಿದೆ. ನೀರು ಅಂತಕ್ಕಂಥದ್ದು ಕಾಣಲಿಕ್ಕಿಲ್ಲಿ ಸಾಧ್ಯವೇ ಇಲ್ಲ. ಅಂಥ ಒಂದು ಪರಿಸ್ಥಿತಿಲಿದ್ದಾರೆ ರೈತರು. ಇವತ್ತು ಮತ್ತೆ ಸಾಲಗಾರರಾಗಿ ಬಡ್ಡಿಯನ್ನು ಇವತ್ತೇನು ಕಟ್ತಾ ಇದ್ದಾರೆ ವಾಣಿಜ್ಯ ಬ್ಯಾಂಕಿಗೆ, ಸಹಕಾರಿ ಬ್ಯಾಂಕಿಗೆ. ಇವತ್ತು ನಾನು ಸರ್ಕಾರಕ್ಕೆ ಒತ್ತಡ ಮಾಡ್ತಕ್ಕಂಥದ್ದು ಇಷ್ಟೇ, ಸರಿಸುಮಾರು 135 ತಾಲೂಕುಗಳಲ್ಲಿ
ಇದು ನಾವು ಹೇಳ್ತಾ ಇರ್ತಕ್ಕಂಥ ವರದಿ ಅಲ್ಲ. ಇದು ಅಧಿಕೃತಗೊಳಿಸೋದಕ್ಕೆ ಯಾಕೆ ಇಷ್ಟು ತಡ ಮಾಡ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. KSNMDC ಕಡೆಯಿಂದ ಬಂದಿರತಕ್ಕಂಥ ದತ್ತಾಂಶಗಳ ಪ್ರಕಾರವಾಗಿಯೇ ಮಾತನಾಡ್ತಾ ಇದ್ದೇನೆ. 135 ತಾಲೂಕುಗಳು ಬರಪೀಡಿತ ಪ್ರದೇಶಗಳು ತಾಲೂಕಾಗಿ ಹೊರಹೊಮ್ಮಿದೆ ಅಂತಕ್ಕಂಥದ್ದು ಅಧಿಕೃತವಾಗಿ ಈ ಕೂಡಲೇ ಆ ವರದಿ ಪ್ರಕಾರ ವರದಿ ಮೂಲಗಳೇನು ತಿಳಿಸ್ತಾ ಇದೆ. ಇದು ಸರ್ಕಾರ ಅಧಿಕೃತವಾಗಿ ಇದನ್ನು ಹೊರಗೆ ಹಾಕಬೇಕು. ಜೊತೆಯಲ್ಲಿ ಇವತ್ತು ಸಾಲದ ಹೊರೆ ಇವತ್ತು ರೈತರ ಹೆಗಲ ಮೇಲೆ ಮತ್ತೊಮ್ಮೆ ಏನು ಹೊತ್ಕೊಂಡಿದ್ದಾರೆ. ಇದನ್ನು ಮತ್ತೆ ಅವರ ಇವತ್ತು ಕೃಷಿ ಭೂಮಿಗಳನ್ನ ಅಡ ಇಟ್ಟೋ ಅಥವಾ ಯಾವ ಥರ ಇವತ್ತು ಸಾಲ ತಗೊಂಡಿದ್ದಾರೆ, ಕೊನೆಗೆ ಅವರ ಆಸ್ತಿಗಳ ಜಪ್ತಿ ಆಗಬಾರ್ದು. ಆ ರೀತಿ ಸರ್ಕಾರಗಳು ಕಟ್ಟುನಿಟ್ಟಿನ ಕ್ರಮವನ್ನು ತಗೊಂಡು ರೈತರ ಪರವಾಗಿ ನಿಲ್ಲಬೇಕಾಗಿರ್ತಕ್ಕಂಥದ್ದು ಅವ್ರ ಧರ್ಮ. ಜೊತೆಯಲ್ಲಿ ಇವತ್ತು ಗೋಶಾಲೆಗಳ ಬಗ್ಗೆ ಕೃಷ್ಣಾರೆಡ್ಡಿ ಸಾಹೇಬರು ಮಾತನಾಡ್ತಾ ಇದ್ರು, ರೈತರೆಲ್ಲ ಹೇಳ್ತಾ ಇದ್ರು ಒಂದೇ ಮಾತು, ಇವತ್ತು ಹಸಿರು ಮಾವು ಇವತ್ತು ರೈತರಿಗೇನು ಸಿಕ್ಕಬೇಕಾಗಿತ್ತು, ಆ ಮಾವು ಸಿಗದೆ ಹೋಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಎತ್ತುಗಳೇನಿದೆ, ಎತ್ತುಗಳು, ಹಸ, ಕರ ಇವೆಲ್ಲವಕ್ಕೂ ಮೇವೇನ ಸಿಗಬೇಕಾಗಿದೆ, ಸಿಕ್ಕಿಲ್ಲ. ಹಾಗಾಗಿ ಇವನ್ನ ಕಸಾಯಖಾನೆಗೆ ಹಾಕಿ ಅಲ್ಲಿಂದ ಒಂದಷ್ಟು ಬರ್ತಕ್ಕಂಥ ದುಡ್ಡನ್ನು ತಗೊಂಡು ಬರ್ತಕ್ಕಂಥ ಬಹುಶಃ ಮುಂದಿನ ದಿನಗಳಲ್ಲಿ ಇವು ಕೂಡ ಪ್ರಾರಂಭ ಆಗ್ತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಹಾಗಾಗಿ ಇವೆಲ್ಲ ತಡೆಗಟ್ಟಬೇಕು ಅಂತಕ್ಕಂಥದ್ದಾದರೆ ಮೇವು ಬ್ಯಾಂಕನ್ನು ಕೂಡ ಅತಿ ಶೀಘ್ರದಲ್ಲೇ ಪ್ರಾರಂಭ ಮಾಡ್ತಕ್ಕಂಥದ್ದಾಗಬೇಕು. ಅಷ್ಟೇ ಅಲ್ಲ, ಗೋಶಾಲೆನೂ ಕೂಡ ಅಷ್ಟೇ ಅಲ್ಲ, ಇವತ್ತು ಕುಡಿಯೋ ನೀರಿನ ಅಭಾವ ಬಹುಶಃ ಇನ್ನು ಮುಂದೆ ನಮಗೆ ತಿಳಿತಾ ಹೋಗ್ತದೆ. ನಮ್ಮ ಅನಿಸಿಕೆ ಪ್ರಕಾರ ಮಾನ್ಯ ಬಾಬಣ್ಣ ಅವರು ಇಲ್ಲೇ ಕೂತಿದ್ದಾರೆ, ನಾವೆಲ್ಲರೂ ಒಪ್ಕೊಳ್ಬೇಕಾಗಿರ್ತಕ್ಕಂಥ ವಿಚಾರ, ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಾಗಿರ್ತಕ್ಕಂಥ ವಿಚಾರ, ಪಕ್ಷದ ವತಿಯಿಂದ ಕನಿಷ್ಠ ಪಕ್ಷ ಒಂದು ವಿಧಾನಸಭಾ ಕ್ಷೇತ್ರಕ್ಕೆ ಅಥವಾ ಒಂದು ತಾಲೂಕಿಗೆ 5 ಕೋಟಿ ಕುಡಿಯೋ ನೀರಿಗೆ ವಿಶೇಷವಾದಂಥ ಒಂದು ಪ್ಯಾಕೇಜನ್ನು ಘೋಷಣೆ ಮಾಡ್ತಕ್ಕಂಥದ್ದು ಕೂಡ ಸೂಕ್ತವಾದಂಥ ವಿಚಾರ. ಇವೆಲ್ಲವೂ ಕೂಡ ಮನಸ್ಸಲ್ಲಿ ಇಟ್ಕೊಂಡು ಸರ್ಕಾರ ರೈತರ ಪರವಾಗಿ ನಿಂತ್ಕೊಳ್ತಕ್ಕಂಥ ಕೆಲಸ ಆಗಬೇಕು. ಒಂದು ಕಡೆ ಮಾನ್ಯ ಬಾಬಣ್ಣ ಅವರು ಹೇಳ್ದಂಗೆ ಈಗಾಗಲೇ ಹೊಸದಾಗಿ ನೂತನವಾಗಿ ಮುಖ್ಯಮಂತ್ರಿಗಳು ಆಯ್ಕೆ ಆಗಿದ್ದಾರೆ ನಮ್ಮ ಜಿಲ್ಲೆಯವರೇ. ನಾವು ಯಾರಿಗೇ ಆಗಲಿ ಒಂದು ಸ್ವಲ್ಪ ಸಮಯಾವಕಾಶ ಕೊಡಬೇಕು. ಆಡಳಿತದಲ್ಲಿ ಏರುಪೇರುಗಳು, ನಾವು ಲೋಪದೋಷಗಳಾದಂಥ ಸಂದರ್ಭದಲ್ಲಿ 1 ತಿಂಗಳು 2 ತಿಂಗಳು 3 ತಿಂಗಳು ಬಿಟ್ಟು ನಾವು ಮಾತನಾಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಯಾರಿಗಾದರೂ ಒಂದು ಅವಕಾಶ ಕೊಡಬೇಕಾಗ್ತದೆ, ಸಮಯಾವಕಾಶ. ಆದರೆ ಇದ್ರ ಮಧ್ಯೆ ಏನಾಗಿದೆ, ಇಲ್ಲಿ ಯಾವ ಒಂದು ಕೃಷಿ ಮಂತ್ರಿ ಸಮರ್ಪಕವಾಗಿ ಕೆಲಸ ಮಾಡೋದಕ್ಕೆ ಆ ಸ್ಥಾನದಲ್ಲಿ ಕೂರಬೇಕಾಗಿತ್ತು, ಇಲ್ಲಿವರೆಗೂ ಕೂಡ ಕ್ಯಾಬಿನೆಟ್ಟು ಸಂಪೂರ್ಣವಾಗಿ ರಚನೆ ಆಗಿಲ್ಲ. ಅದನ್ನು ಕಾಲಹರಣ ಮಾಡಿಕೊಂಡು ಬಹುಶಃ ಕೇಂದ್ರದಲ್ಲಿರ್ತಕ್ಕಂಥ ಅವರ ನಾಯಕರು ರಾಹುಲ್ ಗಾಂಧಿ ಅವರು 18 ದಿನಗಳ ಕಾಲ ಏನೋ ವಿದೇಶ ಪ್ರವಾಸದಲ್ಲಿದ್ದಾರೆ ಅಂತಕ್ಕಂಥದ್ದು ಕೇಳ್ಪಟ್ವು. 6ನೇ ತಾರೀಕು ಬರ್ತಾರೆ ಅಂತ ಹೇಳಿದ್ರು, ಮತ್ತು ನಿನ್ನೆ ಬಂದಿದ್ದಾರೆ ಅಂತ ನಮ್ಮ ರಾಜಣ್ಣ ಅವ್ರು ನೋಡಿ ವರದಿ ತರಿಸ್ಕೊಂಡಿದ್ದಾರೆ. ಹಾಗಾಗಿ ಕ್ಯಾಬಿನೆಟ್ಟು ಅದು ಯಾವಾಗ ರಚನೆ ಮಾಡ್ತಾರೋ ಅದು ದೇವರೇ ಬಲ್ಲ. ಇದ್ರ ಮಧ್ಯೆ ಏನಾಗಿದೆ, ಬರ ಬಂದಿರತಕ್ಕಂಥ ಹಿನ್ನೆಲೆಯಲ್ಲಿ ಯಾರು ಕೂಡ ಇಲ್ಲಿ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿರ್ಬೋದು, ಇಲ್ಲಿರ್ತಕ್ಕಂಥ ಯಾರೇ ಶಾಸಕರುಗಳಿರ್ಬೋದು, ಬಂದು ರೈತರ ಹೊಲ ಗದ್ದೆಗಳಿಗೆ ತೆರಳಿ ಕನಿಷ್ಠ ಪಕ್ಷ ಒಂದು ಸಾಂತ್ವನವನ್ನು ಹೇಳಿ ಒಂದು ಧೈರ್ಯ ತುಂಬಿಸಿ ಬರ್ತಕ್ಕಂಥ ಪ್ರಯತ್ನವೂ ಕೂಡ ಸರ್ಕಾರದ ವತಿಯಿಂದ ಇಲ್ಲಿವರೆಗೂ ಮಾಡಿಲ್ಲ ಯಾರೂ ಕೂಡ. ಆದರೆ ಬಾಬಣ್ಣ ಅವರು ಹೇಳ್ದಂಗೆ ಜನತಾದಳ ಪಕ್ಷ ಅಂದರೆ ನಿಮ್ಮೆಲ್ರಿಗೂ ಗೊತ್ತಿದೆ, ಇದು ಒಂದು ಪ್ರಾದೇಶಿಕ ಪಕ್ಷ, ರೈತರ ಒಂದು ಹೋರಾಟದಿಂದನೇ ಹುಟ್ಟಿದಿರ್ತಕ್ಕಂಥ ಪಕ್ಷ ಕರ್ನಾಟಕ ರಾಜ್ಯದಲ್ಲಿ. ಹಾಗಾಗಿ ನಮ್ಮದಾದಂಥ ಒಂದು ಬದ್ಧತೆಯನ್ನು ಇಟ್ಕೊಂಡಿದ್ದೀವಿ, ಒಂದು ಕಾಳಜಿಯನ್ನು ಇಟ್ಕೊಂಡಿದ್ದೀವಿ ರೈತರ ಪರವಾಗಿ. ಆ ನಿಟ್ಟಿನಲ್ಲಿ ನಾವು ಇವತ್ತು ಕಿತ್ತೂರು ಕರ್ನಾಟಕದ ಈ ಒಂದು ಪ್ರವಾಸವನ್ನು ಕೈಗೆ ನೆತ್ಕೊಂಡಿದ್ದೇವೆ. ಬಹುಶಃ ಸರ್ಕಾರಕ್ಕೆ ಮುಂದಿನ ದಿನಗಳಲ್ಲಿ ಅಧಿವೇಶನದ ಸಂದರ್ಭದಲ್ಲಿ, ಆಗಸ್ಟ್ ತಿಂಗಳಲ್ಲಿ ಅಧಿವೇಶನ ನಡೆಯುತ್ತೆ, ಇನ್ನು ಅಧಿಕೃತವಾಗಿ ದಿನಾಂಕ ಘೋಷಣೆ ಆಗಿಲ್ಲ. ರೈತರಿಗೆ ಈಗಾಗಲೇ ಹೇಳಿದ್ದೇವೆ, ಭರವಸೆಯನ್ನು ಕೊಟ್ಟಿದ್ದೇವೆ. JDLP ನಾಯಕರು ಮಾನ್ಯ ಬಾಬಣ್ಣ ಅವರು, ನಮ್ಮ ಪಕ್ಷದ ಈ ಭಾಗದ ಶಾಸಕರಾಗಿರ್ತಕ್ಕಂಥ ರಾಜುಗೌಡರು ಕೂಡ ನಮ್ಮ ಜೊತೆಯಲ್ಲಿದ್ದಾರೆ. ನೀವೆಲ್ಲರೂ ಸೇರಿ ಸದನದ ಒಳಗಡೆ ಸರ್ಕಾರಕ್ಕೆ ಇಲ್ಲಿರ್ತಕ್ಕಂಥ ನೈಜ ಸ್ಥಿತಿಗತಿಗಳೇನಿದೆ, ರೈತರ ಸಮಸ್ಯೆಗಳೇನಿದೆ, ಇದನ್ನು ಯಾವ ರೀತಿ ಬಗೆಹರಿಸ್ಬೋದು, ತಾತ್ಕಾಲಿಕವಾಗಾದರೂ ಸರಿ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥದ್ದಕ್ಕೆ ನಾವೆಲ್ಲರೂ ಕೂಡ ಭಾಳ ಗಟ್ಟಿಯಾಗಿ ಒತ್ತಾಯ ಮಾಡ್ತಕ್ಕಂಥದ್ದು. ಎಕರೆಗೆ ಕನಿಷ್ಠ ಪಕ್ಷ 25,000 ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಬೇಕಾಗಿದೆ. ಕಾರಣ ಇಡೀ ರಾಜ್ಯದಲ್ಲಿ 70 ಲಕ್ಷ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ವರ್ಗ ಇದೆ. ಅದರಲ್ಲಿ 70 ಲಕ್ಷ ಜನ ರೈತರು ಬರ್ತಾರೆ.
ಅಂಥವ್ರನ್ನ ಇವತ್ತು ಉಳಿಸ್ತಕ್ಕಂಥ ಕೆಲಸ ಮಾಡಬೇಕಾಗಿದೆ. ಕಾರಣ ಅವ್ರಿಗೆ ವ್ಯವಸಾಯ ಬಿಟ್ಟರೆ ಬೇರೆ ಇನ್ಯಾವುದೇ ರೀತಿಯಾದಂಥ ವ್ಯಾಪಾರ ಆಗಲಿ ವಹಿವಾಟುಗಳಾಗಲಿ ರೈತರು ಇಟ್ಕೊಂಡಿರ್ತಕ್ಕಂಥವ್ರಲ್ಲ. ಇವತ್ತು ಬಿತ್ತನೆ ಹಾಕೋದಕ್ಕೂ ನಾನು ಹೇಳಿದ್ದೀನಿ, ಸಾಲ ತಗೊಂಬಂದು ಬಿತ್ತನೆ ಹಾಕಿದ್ದಾರೆ, ಮಳೆ ಬರುತ್ತೆ ಅಂತ ಆಶಾದಾಯಕವಾಗಿ ಬಿತ್ತನೆ ಹಾಕಿದ್ದಾರೆ. ಆದರೆ ಬಿತ್ತನೆ ಹಾಕಿರ್ತಕ್ಕಂಥದ್ದು ಕಣ್ಣಾರೆ ನಾವು ನೋಡಿದ್ದೇವೆ. ಹತ್ತಿ ಆಗಲಿ ಅಥವಾ ತೊಗರಿ ಆಗಲಿ ಇದು ಯಾವುದು ಕೂಡ ಇವತ್ತು ಹೊರಹೊಮ್ಮತಕ್ಕಂಥದ್ದಕ್ಕಾಗೋದಿಲ್ಲ ಇವತ್ತಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಹಾಗಾಗಿ ನಾವು ಸರ್ಕಾರಕ್ಕೆ ಭಾಳ ಗಟ್ಟಿತನದಿಂದ ಒತ್ತಾಯ ಮಾಡ್ತೀವಿ. ಇವತ್ತು ನಿಮಗೆ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಕೃಷ್ಣ ಕಣಿವೆಯ ಒಂದು ಪ್ರಮುಖವಾದಂಥ ನಮ್ಮ ಆಲ್ಮಟ್ಟಿ ಡ್ಯಾಮು ಇವತ್ತು ಅಲ್ಲಿ ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಿಂದ ಹರಿದು ಬಂದಿರತಕ್ಕಂಥ ಓವರ್ಫ್ಲೋ ಆಗಿರ್ತಕ್ಕಂಥ ನೀರೇನಿದೆ ಅದನ್ನಾದರೂ ಕನಿಷ್ಠ ಪಕ್ಷ ಇವತ್ತು ಬಿಡ್ತಕ್ಕಂಥ ಕೆಲಸ ಮಾಡಬೇಕು. ಜೊತೆಯಲ್ಲಿ ಇಲ್ಲಿ ಒಂದು 10-15 ಹಳ್ಳಿಗಳು ನಮ್ಮ ಭೀಮಾ ನದಿಯ ವ್ಯಾಪ್ತಿಗೆ, ಇಲ್ಲಿ ನಮ್ಮ ಜಲಾಶಯ ಭೀಮಾ ನದಿಯ ಈ ವ್ಯಾಪ್ತಿಗೆ ಬರ್ತಕ್ಕಂಥ ಒಂದು 15-20 ಹಳ್ಳಿಗಳು ಕೇಳ್ತಾ ಇದ್ದೆ ನಾನು. ಅಲ್ಲೂ ಕೂಡ ಈಗ ಒಂದಷ್ಟು ಜಲಾಶಯದಿಂದ ನೀರನ್ನು ಬಿಡ್ತಕ್ಕಂಥ ಕೆಲಸವೂ ಕೂಡ ಆಗಬೇಕಾಗ್ತದೆ. ಹಾಗಾಗಿ ಒಂದು ಈ ಸಂದರ್ಭದಲ್ಲಿ ಬಹುಶಃ ತಾವೆಲ್ಲ ಪ್ರಶ್ನೆ ಕೇಳ್ಬೋದು. ಮಾನ್ಯ ಕುಮಾರಣ್ಣವರು ಕೇಂದ್ರದ ಸಚಿವರ ಜೊತೆ, ಬಾಬಣ್ಣವರು, ನಾವು, ಕೃಷ್ಣಾರೆಡ್ಡಿ ಅವರೆಲ್ಲ ಮಾತಾಡಿದ್ದೀವಿ. ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳ ಜೊತೆ ಕೂತು ಏನಾದರೂ ಸೌಹಾರ್ದಯುತವಾದಂಥ ಒಂದು ಚರ್ಚೆಯನ್ನು ಮಾಡಿ ಭಾಗದ ರೈತರಿಗೆ ಏನಾದರೂ ನೀರನ್ನು ಬಿಡ್ತಕ್ಕಂಥದ್ದಕ್ಕೆ, ಹರಿಸ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ಕುಮಾರಣ್ಣ ಅವರ ತಲೆಯಲ್ಲಿ ಭಾಳ ಗಟ್ಟಿಯಾದಂಥ ಒಂದು ಆಲೋಚನೆ ಇದೆ. ಅದನ್ನು ಕೂಡ ನಿಮ್ಮ ಮುಂದೆ ಇಡಲಿಕ್ಕೆ ಬಯಸ್ತೇವೆ. ನಾಳೆ ದಿನ ಬಾಗಲಕೋಟೆಗೆ ಹೋಗ್ತಾ ಇದ್ದೇವೆ. ಬಾಗಲಕೋಟೆಯ ಬಾದಾಮಿ ತಾಲೂಕು ಕೂಡ ಭೇಟಿಯನ್ನು ಕೊಡ್ತಾ ಇದ್ದೇವೆ. ಅಲ್ಲಿಂದ ಕಲ್ಯಾಣ ಕರ್ನಾಟಕದ ಹಲವಾರು ಜಿಲ್ಲೆಗಳು, ಪ್ರಮುಖ ಜಿಲ್ಲೆಗಳು ಎಲ್ಲ ಕಡೆಯೂ ಕೂಡ ಹೋಗಿ ಬರ್ತಕ್ಕಂಥ ಒಂದು ಕೆಲಸ, ಒಂದು ನಿಯೋಗ ಈಗಾಗಲೇ ರಚನೆ ಆಗಿದೆ. ನಾಡಗೌಡರು ಬರಬೇಕಾಗಿತ್ತು, ಬಂಡಪ್ಪ ಕಾಶಪ್ಪುರ್ ಅವರು ಬರಬೇಕಾಗಿತ್ತು, ಆದರೆ ಅವರು ಬೆಂಗಳೂರಲ್ಲಿದ್ದಾರೆ ಬೇರೆ ಯಾವುದೋ ಕಾರ್ಯಕ್ರಮದ ಒತ್ತಡದಿಂದ. ನಾಳೆ ಬಂದು ಅವರು ಬಾಗಲಕೋಟೆಯಲ್ಲಿ ನಮ್ಗೆ ಜಾಯ್ನ್ ಆಗ್ತಾರೆ. ಈಗ ಒಂದು ಮಾನ್ಯ ಮುಖ್ಯಮಂತ್ರಿಗಳು ಕಲ್ಯಾಣ ಕರ್ನಾಟಕದ ಪ್ರವಾಸ ಬಂದರು, ತಾವೇ ಎಲ್ಲ ನೋಡಿದ್ರಿ. ಮಧ್ಯದಲ್ಲಿ ಅದಕ್ಕಿಂತ ಮುಂಚಿತವಾಗಿ ಯಾರು ಕೂಡ ನೀರು ಬಿಡ್ತೀವಿ ಅಂತ ನಂಬ್ಕೊಂಡು ಬಿತ್ತನೆಯನ್ನು ಹಾಕಬೇಡಿ ಅಂತಕ್ಕಂಥ ಹೇಳಿದಂಥ ಉದಾಹರಣೆ ಬಹುಶಃ ಕರ್ನಾಟಕ ರಾಜ್ಯದಲ್ಲಿ ಇದು ಮೊದಲನೇ ಬಾರಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರ ಬಾಯಲ್ಲಿ ಬಂದಿರತಕ್ಕಂಥ ಒಂದು ಹೇಳಿಕೆ. ಇದಕ್ಕೆ ಪರ್ಯಾಯವಾದಂಥ ವ್ಯವಸ್ಥೆಗಳು, ಮುನ್ನೆಚ್ಚರಿಕೆ ಕ್ರಮಗಳು ಯಾವ ರೀತಿ ವಹಿಸಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದೆ. ಏಕಾಏಕಿ ನೀವು ಬಿತ್ತನೆ ಮಾಡಬೇಡಿ ಅಂತಕ್ಕಂಥದ್ದನ್ನ ರೈತರಿಗೆ ಹೇಳಿದಂಥ ಸಂದರ್ಭದಲ್ಲಿ ಇಲ್ಲೆಲ್ಲೋ ಕಲ್ಯಾಣ ಕರ್ನಾಟಕಕ್ಕೆ 2 ದಿನಗಳ ಕಾಲ ಪ್ರವಾಸ ಬಂದರು. ಆದರೆ ಆ ಪ್ರವಾಸದ ನಂತರ ಬಂದಿರತಕ್ಕಂಥ ಫಲಿತಾಂಶ ಏನು, ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನುಕೂಲತೆಗಳೇನು, ಇದ್ರ ಬಗ್ಗೆ ಮುಖ್ಯಮಂತ್ರಿಗಳು ಇಲ್ಲಿವರೆಗೂ ಕೂಡ ಎಲ್ಲೂ ಚರ್ಚೆ ಮಾಡಿಲ್ಲ. ಅದಕ್ಕೆ ನಾವು ಯಾವ ರೀತಿ ಪರಿಹಾರ ಮಾಡ್ತೀವಿ ಅಥವಾ ಯಾವಾಗ ಅಧಿಕೃತವಾಗಿ 135 ತಾಲೂಕುಗಳು ಬರಪೀಡಿತ ತಾಲೂಕುಗಳಾಗಿದೆ ಅಂತಕ್ಕಂಥದ್ದನ್ನ ಘೋಷಣೆ ಮಾಡಬೇಕು ಅಂತಕ್ಕಂಥದ್ದು ಇನ್ನೂ ಲೆಕ್ಕಾಚಾರ ಮಾಡ್ಕೊಂಡು ಕೂತಿದ್ದಾರೆ. ಎಲ್ಲಿ ಮತ್ತೆ ನಮ್ಮ ಹೆಗಲ ಮೇಲೆ ಈ ಪರಿಹಾರದ ಮೊತ್ತವನ್ನು ಕಟ್ಟಿಸೋ ಒಂದು ಪ್ರಯತ್ನದಲ್ಲಿ ಇದ್ದಾರೋ ಅನ್ನೋದು ಬಹುಶಃ ಅವರ ಲೆಕ್ಕಾಚಾರ ಆಗಿದೆ. ಆದರೆ ನಾವು ಭಾಳ ಗಟ್ಟಿಯಾಗಿ ಮುಖ್ಯಮಂತ್ರಿಗಳಿಗೆ ಒತ್ತಾಯವನ್ನು ಮಾಡ್ತೇವೆ. ಈ ವಿಚಾರದಲ್ಲಿ ಒಂದು ಗಡುವನ್ನು ಕೂಡ ಕೊಡ್ತೇವೆ. ಏಕೆಂದರೆ ಈಗಾಗಲೇ ಜೂನ್ ತಿಂಗಳು ಮಳೆ ಬರಬೇಕಾಗಿತ್ತು, ಜುಲೈ ತಿಂಗಳಿಗೆ ಬಂದುಬಿಟ್ಟಿದ್ದೀವಿ. ಮಳೆ ಬರ್ತಕ್ಕಂಥ ಲಕ್ಷಣಗಳು, ವಾತಾವರಣಗಳು ಬಹುಶಃ ನಾವೆಲ್ಲವೂ ಕೂಡ ನಂಬಿಕೆ ಕಳ್ಕೊಬಿಟ್ಟಿದ್ದೀವಿ. ಈ ಸಲ ಪ್ರಕೃತಿ ಒಂದು ರೀತಿ ವಿಕೋಪಕ್ಕೂ ಒಳಗಾಗಿದೆ, ಮತ್ತು ರೈತರು ಸಂಕಷ್ಟದಲ್ಲಿ ತತ್ತರಿಸೋಗಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಇರ್ಬೋದು, ರಾಜ್ಯದ ಮುಖ್ಯಮಂತ್ರಿಗಳಿರ್ಬೋದು, ಅತಿ ಹೆಚ್ಚು ಸ್ಥಾನವನ್ನು ಪಡ್ಕೊಂಡಿರ್ತಕ್ಕಂಥ ಕಾಂಗ್ರೆಸ್ನ ಸರ್ಕಾರ ಇವತ್ತು ಆಡಳಿತದಲ್ಲಿದೆ. ಇಂಥ ಸಂದರ್ಭದಲ್ಲಿ ರೈತರ ಜೊತೆ ನಿಲ್ಲದೆ ಹೋದರೆ ಮತ್ತಿನ್ಯಾವ ಸಂದರ್ಭದಲ್ಲಿ ಅವ್ರು ರೈತರ ಜೊತೆ ನಿಲ್ತಾರೆ? ಒಂದು ಇಲ್ಲಿ ಬಡ್ಡಿಯನ್ನು ಮನ್ನಾ ಮಾಡಬೇಕು, ಸಾಲವನ್ನು ಮನ್ನಾ ಮಾಡಬೇಕು ಅಂತಕ್ಕಂಥದ್ದು ಭಾಳ ಗಟ್ಟಿಯಾಗಿ ಹೇಳ್ತೀವಿ. ಪರಿಹಾರ ಘೋಷಣೆ ಮಾಡಬೇಕು. ಇವೆರಡು ವಿಚಾರಗಳು ಮುಂದಿಡ್ತೇವೆ. ಈಗ 3.5 ವರ್ಷದ ಕಾಂಗ್ರೆಸ್ ಪಕ್ಷದ ಆಡಳಿತದಲ್ಲಿ ಹೆಚ್ಚು ಕಮ್ಮಿ 3,000ಕ್ಕೂ ಹೆಚ್ಚು ಜನ ರೈತಾಪಿ ವರ್ಗ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದರೆ ಇಲ್ಲಿವರೆಗೂ ಯಾತಕ್ಕೆ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ರೈತರು, ಅದನ್ನು ಯಾವ ರೀತಿ ತಡೆಗಟ್ಬೋದು ಅಂತಕ್ಕಂಥದ್ದಕ್ಕೆ ಯಾವುದೇ ರೀತಿಯಾದಂಥ ಕಾರ್ಯಕ್ರಮಗಳು, ಆಲೋಚನೆಗಳು ಇವ್ರ ತಲೆನಲ್ಲಿ ಇಟ್ಕೊಂಡಿಲ್ಲ. ನೀವು ಬಿಡದಿ ವಿಚಾರ ಮಾತನಾಡೋದಾದರೆ ಬಹುಶಃ ಈಗ ನಾನು ಒಂದಷ್ಟು ವರದಿಗಳು ತರಿಸ್ಕೊಂಡೆ. ನಿನ್ನೆ ನಡೆದಿರ್ತಕ್ಕಂಥ ಘಟನೆ ಇವತ್ತು ರಾಜ್ಯದಲ್ಲಿ ಎಲ್ಲ ಕಡೆ ಕೂಡ
ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಗ್ರಾಸ ಆಗಿದೆ, ಸುದ್ದಿ ಆಗಿದೆ. ಇಲ್ಲಿ ನಾನು ಹೇಳುವಂಥದ್ದಿಷ್ಟೇ, ನಿನ್ನೆಯ ದಿನ ಆದಂಥ ಬಿಡದಿಯ ಒಂದು ಪ್ರಕರಣ ಏನಿದೆ, ರೈತರನ್ನ ಆಕ್ರೋಶ ಭರಿತವಾಗಿ ಎತ್ಕಟ್ಟಿ ಒಕ್ಕಲೆಪ್ಸಿ ಸರ್ಕಾರ ಅಲ್ಲೆಲ್ಲೋ ಅಧಿಕಾರಿಗಳನ್ನ JMC ಮಾಡ್ತಕ್ಕಂಥದ್ದಕ್ಕೆ ಮುಂದಿಟ್ಕೊಂಡು ನಿನ್ನೆ ತರಾತುರಿಲೇನು ಕಳಿಸಿದ್ರು. ಆ ಸಂದರ್ಭದಲ್ಲಿ ಘಟನೆ ಏನಾಗಿದೆ ನೀವು ನೋಡಿದ್ದೀರಿ. ಏನು ರೈತರು ಕಾನೂನನ್ನು ಕೈಗೆ ಎತ್ಕೋಬೇಕು ಅಂತಕ್ಕಂಥದ್ದು ಉದ್ದೇಶಪೂರ್ವಕವಾಗಿ ಎತ್ಕೊಂಡಿರ್ತಕ್ಕಂಥದ್ದಲ್ಲ. ಇಲ್ಲಿ ರೈತರ ಕನ್ಸೆಂಟ್ ಇಲ್ದಿರ, ರೈತರ ಒಪ್ಪಿಗೆ ಪಡಿದಿರ ಸರ್ಕಾರ ಅಲ್ಲೆಲ್ಲೋ AC ರೂಮಲ್ಲಿ ಕೂತ್ಕೊಂಡು 80% ಜನ ರೈತರು ಒಪ್ಪಿಗೆ ಕೊಟ್ಟುಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ಫಲವತ್ತಾದಂಥ ತಮ್ಮ ಪಿತ್ರಾರ್ಜಿತ ಆಸ್ತಿಯನ್ನು ಉಳಿಸ್ಕೊಳ್ತಕ್ಕಂಥದ್ದಕ್ಕೆ ನಿನ್ನೆ ಅತ್ಯಂತ ಭಾವನಾತ್ಮಕವಾಗಿ ಇವತ್ತು ರೈತರು ಬೀದಿಗಿಳಿಬೇಕಾದಂಥ ಪರಿಸ್ಥಿತಿ ನೋಡಿದ್ದೀರಿ. ಸುಮಾರು 490 ದಿನಕ್ಕೂ ಹೆಚ್ಚು ದಿನಗಳು ರೈತ ಮಹಿಳೆಯರು, ಹಿರಿಯಕರು, ವಯಸ್ಸು ಲೆಕ್ಕಾಚಾರ ನೋಡಿದಿರ, ಮಹಿಳೆಯರು, ಚಿಕ್ಕ ಚಿಕ್ಕ ಮಕ್ಕಳುಗಳು ಇವತ್ತು ಬೀದಿಲಿ ಕೂತಿದ್ದಾರೆ. ಆದರೆ ಸರ್ಕಾರ ಇಲ್ಲಿವರೆಗೂ ತಿರುಗಿ ನೋಡಿಲ್ಲ. ಅದಾದ ನಂತರ ಇವತ್ತು ಬೆಳಗ್ಗೆ 10 ಜನದ ಮೇಲೆ ಅಧಿಕೃತವಾಗಿ 10 ಜನದ ಮೇಲೆ FIRನ ದಾಖಲೆ ಮಾಡಿದ್ದಾರೆ. 307ನ ಅವ್ರ ಮೇಲೆ ಏರಿದ್ದಾರೆ. ಅದರಲ್ಲಿ 5 ಜನ ಮಹಿಳೆಯರ ಮೇಲೆ FIR ಮಾಡಿದ್ದಾರೆ. ಸರ್ಕಾರ ಏನು ಸಂದೇಶ ಕೊಡೋಕ್ಕೆ ಹೋಗ್ತಾ ಇದೆ ಅಂತಕ್ಕಂಥದ್ದು ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಯಾಕೆಂದರೆ ಇವತ್ತು ನೀವು ರೈತರ ಬಗ್ಗೆ ನನಗೆ ಪ್ರಶ್ನೆ ಕೇಳಿದ್ರಿ. ಇವ್ರನ್ನೆಲ್ಲ ಕೂರಿಸ್ಕೊಂಡು ಒಂದು ಸೌಜನ್ಯತೆಗೆ ಒಬ್ಬ ಮುಖ್ಯಮಂತ್ರಿ ಆದವರು, ಯಾಕೆಂದರೆ ಅವರ ಸ್ವಂತ ತವರು ಜಿಲ್ಲೆ ಅದು. ಅಲ್ಲಿ 4 ವಿಧಾನಸಭಾ ಕ್ಷೇತ್ರಕ್ಕೆ 4 ಜನಕ್ಕೂ ಕೂಡ ಇವತ್ತು ಶಾಸಕ ಸ್ಥಾನ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಜಿಲ್ಲೆ ಜನ. ಆದರೆ ಒಂದು ಸೌಜನ್ಯಕ್ಕಾದರೂ ಅವರನ್ನು ಕರೆದು ಇಲ್ಲಿವರೆಗೂ ಭೇಟಿ ಮಾಡ್ತಕ್ಕಂಥ ಪ್ರಯತ್ನ ಆಗಿಲ್ಲ. ಬದಲಾಗಿ ಅವ್ರಿಗೆ ಬೇಕಾದಂಥ ಒಂದಷ್ಟು ಜನನ ಕರ್ಸ್ಕೊಂಡು ಈ ಥರ ರೈತರ ಶಾಲೆ ಹಾಕ್ಕೊಂಡು ಕೂರಿಸ್ಕೊಂಡು ರೈತರ ಜೊತೆ ನಾನು ಒಂದು ಸಂವಾದ ಮಾಡಿದ್ದೀನಿ, ಅವ್ರ ಒಪ್ಪಿಗೆ ತಗೊಂಡಿದ್ದೀನಿ ಅಂತ ಒಂದು ಬಿಂಬಿಸಿದ್ರು ಹೊರತುಪಡಿಸಿ ಯಾವ ರೈತರ ಜೊತೆ ಅಲ್ಲಿರ್ತಕ್ಕಂಥ ನಿಜವಾದ ರೈತರ ಜೊತೆ ಸರ್ಕಾರ ಆಗಲಿ ಮುಖ್ಯಮಂತ್ರಿಗಳಾಗಲಿ ಕೂತು ಚರ್ಚೆ ಮಾಡ್ತಕ್ಕಂಥ ಒಂದು ಸೌಹಾರ್ದಿತವಾದಂಥ ವಾತಾವರಣ ಸೃಷ್ಟಿ ಮಾಡಿಲ್ಲ. ಹಾಗಾಗಿ ನಿನ್ನೆ ದಿನ ಈ ಪ್ರಕರಣ ಆಗಿದೆ. ಆದರೆ ಒಂದು ಬಿಡದಿ ಭಾಗದ ರೈತರಿಗೆ ನಾನು ಇಲ್ಲಿಂದನೇ ಸಂದೇಶ ಕೊಡ್ಲಿಕ್ಕೆ ಬಯಸ್ತೇನೆ. ನಾವೀಗಾಗಲೇ ಮೊದಲನೇ ದಿನದಿಂದನೂ, ಯಾಕೆಂದರೆ ಇವೆಲ್ಲ ಮುನ್ನೆಲೆಗೆ ಬಂದಿರತಕ್ಕಂಥದ್ದು 1-1.5 ತಿಂಗಳಿಂದ ಭಾಳ ಜನ ಸಂಘಟನೆಗಳು ಎಲ್ಲ ಒಂದು ಸ್ವಲ್ಪ TV ಮಾಧ್ಯಮದಲ್ಲಿ, ಆ ಪತ್ರಿಕಾ ಮಾಧ್ಯಮದಲ್ಲಿ ಯಾವಾಗ ಪ್ರಚಾರ ಆಯಿತು ಆಗ ಭಾಳ ಜನ ಸ್ವಇಚ್ಛೆಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಬೇರೆ ಬೇರೆ ಮೀಡಿಯಾ ಪ್ಲ್ಯಾಟ್ಫಾರ್ಮ್ಸಲ್ಲೆಲ್ಲ ಇದನ್ನು ವಿಡಿಯೋ ಮಾಡಿ ಹಾಕಿದರು. ಆದರೆ ಮೊದಲನೇ ದಿನದಿಂದ ಅವ್ರ ಹೋರಾಟದಲ್ಲಿ ಜನತಾದಳ ಪಕ್ಷ ಗಟ್ಟಿಯಾಗಿ ನಿಂತ್ಕೊಂಡಿದೆ. ಆಮೇಲೆ ನಾವು ಯಾವುದೇ ಅಭಿವೃದ್ಧಿಯ ವಿರೋಧಿಗಳಲ್ಲ. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು ಅಥವಾ ಸ್ಮಾರ್ಟ್ ಸಿಟಿನೋ ನಾವೇನೋ ಮಾಡ್ತೀವಿ ಅಂತಕ್ಕಂಥದ್ದೇನು ಸರ್ಕಾರ ಹೇಳುತ್ತೆ. ಇವತ್ತು KIDB ಕಡೆಯಿಂದ ಹೆಚ್ಚು ಕಮ್ಮಿ 1.5 ಲಕ್ಷ ಎಕರೆಗೂ ಅಧಿಕ ಜಮೀನು ಇವತ್ತು KIDB ಅಕ್ವಿಸಿಷನ್ ಮಾಡ್ಕೊಂಡಿದ್ದಾರೆ. ಅದು ನಮ್ಮ ಕಲ್ಯಾಣ ಕರ್ನಾಟಕ ಇರ್ಬೋದು, ಇಲ್ಲಿ ನಿಮ್ಮ ಕಿತ್ತೂರು ಕರ್ನಾಟಕ ಇರ್ಬೋದು, ಎಲ್ಲ ಭಾಗಗಳಲ್ಲೂ ಅಕ್ವಿಸಿಷನ್ ಆಗಿದೆ. ಇಲ್ಲಿ ಜನ ಇವತ್ತು ಗುಳೆ ಹೋಗ್ತಾ ಇದ್ದಾರೆ. ಒಂದಷ್ಟು ಜನ ಹೈದರಾಬಾದ್ಗೆ ಹೋಗ್ತಾರೆ, ಒಂದಷ್ಟು ಜನ ಬಾಂಬೆಗೆ ಹೋಗ್ತಾರೆ. ಗೂಳೆ ಹೋಗ್ತಕ್ಕಂಥ ಯುವಕರನ್ನ ಯಾಕೆ ನೀವು ಇಲ್ಲಿ KIDB ಅಕ್ವಿಸಿಷನ್ ಆಗಿರ್ತಕ್ಕಂಥ ಜಾಗದಲ್ಲಿ ಇಂಡಸ್ಟ್ರಿಗಳನ್ನ ಯಾಕೆ ತಗೊಂಬಂದು ಸ್ಥಾಪನೆ ಮಾಡೋಕ್ಕಾಗ್ತಾ ಇಲ್ಲ? AI ಸಿಟಿ ಅಂತಕ್ಕಂಥದ್ದು, ಸ್ಮಾರ್ಟ್ ಸಿಟಿ ಅಂತಕ್ಕಂಥದ್ದು ಫಲವತ್ತಾದಂಥ ಜಮೀನಲ್ಲೇ ಮಾಡಬೇಕಾ? ಕೃಷಿಗೆ ಯೋಗ್ಯ ಇಲ್ಲದೆ ಇರ್ತಕ್ಕಂಥ ಭೂಮಿ ಅಂತಕ್ಕಂಥದ್ದನ್ನು ನೀವು ಅದನ್ನು ಗಮನಿಸಿ. ಅಂಥ ಕಡೆ ಇವತ್ತು ಯಾವ ಸಿಟಿ ಬೇಕಾದರೂ ಕಟ್ಬೋದು, ನಮ್ಮದೇನು ಆಕ್ಷೇಪಣೆ ಇಲ್ಲ, ನಾವೇನು ಅಬ್ಜೆಕ್ಷನ್ ಮಾಡೋದಿಲ್ಲ ಅದಕ್ಕೆ. ಆದರೆ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿ, ನಾನು ಪಾದಯಾತ್ರೆ ಮಾಡಿ ಬಂದಿರೋನು 26 ಗ್ರಾಮದಲ್ಲೂ ಹೋಗಿದ್ದೀನಿ. ಅಲ್ಲಿ ಹೋದಾಗ ಸಣ್ಣ ರೈತರು, ಅತಿ ಸಣ್ಣ ರೈತರು ಅಂತಕ್ಕಂಥ ಒಂದು ಕೆಟಗರಿ ಇದೆ. ಅದು ಬಹುತೇಕ ದೊಡ್ಡ ಮಟ್ಟದಲ್ಲಿ ಇರ್ತಕ್ಕಂಥ ಕೆಟಗರಿ. ಇವರು ಹೈನುಗಾರಿಕೆ ಮಾಡ್ಕೊಂಡು, ಹಸು ಸಾಕೊಂಡು, ಸ್ವಂತ ಜಮೀನಿಲ್ಲ ಅಂತ ಹೇಳಿದ್ರು ಗುತ್ತಿಗೆಗೆ ಜಮೀನು ತಗೊಂಡು ಅಲ್ಲಿ ಎಕ್ಸ್ಪೆನ್ಸ್ ಕಟ್ಔಟ್ ಮಾಡಿ ಕೊನೆಗೆ ಬರ್ತಕ್ಕಂಥ ಆದಾಯದಲ್ಲಿ ಅವರ ಜೀವನೋಪಾಯ ಕಟ್ಕೊಂಡಿದ್ದಾರೆ. ಅಲ್ಲಿರ್ತಕ್ಕಂಥ ರೈತರು ಬದುಕು ಕಟ್ಕೊಂಡಿದ್ದಾರೆ. ಹೀಗಾಗಿ ಅವರ ಬದುಕಿನ ಜೊತೆ ಚಲ್ಲಾಟ ಆಡ್ತಕ್ಕಂಥದ್ದು, ಅವ್ರ ಎದೆ ಮೇಲೆ ಮರಣ ಶಾಸನವನ್ನು ಬರೀತಕ್ಕಂಥ ಈ ರಾಜ್ಯ ಸರ್ಕಾರ ಏನಾದರೂ ಕಿಂಚಿತ್ತು ಮಾನ ಮರ್ಯಾದೆ ಗೌರವ ಅಂತಕ್ಕಂಥದ್ದಿದ್ರೆ ತತ್ಕ್ಷಣ ಇವತ್ತು ನಿನ್ನೆ ಅವ್ರು ನಡ್ಕೊಂಡಿರ್ತಕ್ಕಂಥ ರೀತಿಗೆ ಪುಷ್ಟಿ ಕೊಡುವಂತೆ ಇವತ್ತು FIR ಹೆಣ್ಣು ಮಕ್ಕಳ ಮೇಲೆ, ಮುಗ್ಧ ಹೆಣ್ಣು ಮಕ್ಕಳ ಮೇಲೆ, ರೈತ ಮಹಿಳೆಯರ ಮೇಲೆ ದಾಖಲೆ ಮಾಡಿದ್ದಾರೆ. ಒಂದು ಪಕ್ಷದ ಕಡೆಯಿಂದ ಭಾಳ ಗಟ್ಟಿಯಾಗಿ ಬಿಡದಿ ವಿಚಾರದಲ್ಲಿ ಗಟ್ಟಿ ನಿಲುವನ್ನು ವ್ಯಕ್ತಪಡಿಸ್ಲಿಕ್ಕೆ ಇಷ್ಟಪಡ್ತೇನೆ. ಯಾರ ಮೇಲೆ ಇವತ್ತು 307 FIRನ ದಾಖಲೆ ಮಾಡಿದ್ದಾರೆ, ಕಾನೂನಿನ ಅಡಿಯಲ್ಲಿ ಅವ್ರಿಗೆ ರಕ್ಷಣೆ ಕೊಡಿಸ್ತಕ್ಕಂಥದ್ದಕ್ಕೆ ಜನತಾದಳ ಪಕ್ಷ ಭಾಳ ಗಟ್ಟಿಯಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣ ಅವರ ನೇತೃತ್ವದಲ್ಲಿ ನಿಲ್ತಕ್ಕಂಥ ಪ್ರಯತ್ನ ಮಾಡ್ತೇವೆ.
ಎರಡ ರೈತರ ಜಮೀನುಗಳಿಗೆ ಭೇಟಿ ಕೊಟ್ಟಿದ್ದ ರೈತರ ಜೊತೆ ಅಲ್ಲ, ಪರಿಸ್ಥಿತಿ ಭಾಳ ಚಿಂತಾಜನಕವಾಗಿದೆ. ಯಾಕೆಂದರೆ ಇವತ್ತು ರೈತರು, ಅದರಲ್ಲೂ ಈ ಭಾಗದಲ್ಲಿ ಇವತ್ತು ಎತ್ತುಗಳಿಗೆ ಒಂದು ಅಮಾವಾಸ್ಯೆ ಪೂಜೆ ಮಾಡ್ತಕ್ಕಂಥ ಈ ಒಂದು ವಿಶೇಷವಾದಂಥ ದಿನ. ಬಹುಶಃ ಇವತ್ತು ನಾನು ಇಲ್ಲಿ ಬಂದು ನಿಂತ್ಕೊಂಡಿರ್ತಕ್ಕಂಥದ್ದು ರೈತರ ಜೊತೆ ಎತ್ತುಗಳ ಒಂದು ಪೂಜೆ ಮಾಡ್ತಕ್ಕಂಥದ್ದು, ಮಣ್ಣೆತ್ತಿನ ಪೂಜೆ ಅಂತಕ್ಕಂಥದ್ದನ್ನೇನು ಕರೀತಾರೆ, ಅಮಾವಾಸ್ಯೆ ಪೂಜೆ, ಎರಡೂ ಕಡೆ ಇವತ್ತು ಪಾಲ್ಗೊಂಡಿದ್ದೆ. ಬಹುಶಃ ನಮ್ಮ ಪುಣ್ಯ ಇವತ್ತು ರೈತರ ಜೊತೆ ನಿಂತಿರ್ತಕ್ಕಂಥದ್ದು. ನೋಡಿ, ರೈತರು ಎಷ್ಟು ಮುಗ್ಧರು ಅಂದರೆ, ಆ ಎತ್ತುಗಳು ವರ್ಷ ಇಡೀ ರೈತರಿಗೋಸ್ಕರ ದುಡಿಮೆ ಮಾಡುತ್ತೆ. ಅಂಥ ಎತ್ತುಗಳಿಗೆ ಒಂದು ಗೌರವ ಕೊಡಬೇಕು ಅಂತಕ್ಕಂಥ ಒಂದು ಗೌರವವನ್ನು ಸಮರ್ಪಣೆ ಮಾಡ್ತಕ್ಕಂಥ ಇವತ್ತು ಈ ಒಂದು ಅಮಾವಾಸ್ಯೆ ಪೂಜೆ ಇದೆಯಲ್ಲ, ನಿಜಕ್ಕೂ ಕೂಡ ಇವತ್ತು ರೈತರು ಎಷ್ಟು ಮುಗ್ಧರಿದ್ದಾರೆ, ಎಷ್ಟು ಪ್ರೀತಿಸ್ತಾರೆ ತಮ್ಮ ಗೋವುಗಳನ್ನ ಅಂತಕ್ಕಂಥದ್ದು ಇದರಲ್ಲಿ ಕಣ್ಣಾರೆ ನಾವು ನೋಡ್ಬೋದು. ಇಂಥ ಒಂದು ಸಂದರ್ಭದಲ್ಲಿ ಮಳೆ ಬೆಳೆ ಚೆನ್ನಾಗಿ ಆಗಿ ಪ್ರತಿ ವರ್ಷವೂ ಕೂಡ ರೈತರಿಗೆ ಅನುಕೂಲ ಆಗಲಿ ಅಂತಕ್ಕಂಥದ್ದನ್ನ ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಬೋದು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಅವ್ರನ್ನ ಹೊರಗಡೆ ತಗೊಬರ್ಬೇಕು ಅಂದರೆ ಸರ್ಕಾರ ಭಾಳ ಗಟ್ಟಿಯಾದಂಥ ನಿಲುವನ್ನು ಪ್ರಕಟಿಸಬೇಕಾಗ್ತದೆ ರೈತರ ಪರವಾಗಿ. ಅದನ್ನು ನಾವು ಭಾಳ ಗಂಭೀರವಾಗಿ ಆಗ್ರಹಿಸ್ತೀವಿ. ಸರಿ, ಕರ್ನಾಟಕ ಒಳಗೆ ಇಷ್ಟು ಎಲ್ಲ ಸಮಸ್ಯೆಗಳು ಇದೆ, ಅದನ್ನು ಅಪೋಸಿಷನ್ ಯಾಕೆ ಮೌನಾಗಿ ಇದೆ, ಯಾಕೆ ಪ್ರತಿಭಟನೆ ಮಾಡಾಕತ್ತಿಲ್ಲ ಸರ್ಕಾರ? ನಾವು ಯಾವತ್ತೂ ಕೂಡ ಮೌನವಾಗಿ ಕೂತಿಲ್ಲ. ನಾವು ಒಂದು ದಿನಾನೂ ಮೌನವಾಗಿ ಕೂತಿರ್ತಕ್ಕಂಥ ದಿನವೇ ಇಲ್ಲ. ಈಗ ನಾನು ಇಲ್ಲಿವರೆಗೂ ಶಾಸಕ ಆಗಿಲ್ಲ, ನನಗೆ ಅವಕಾಶ ಸಿಕ್ಕಿಲ್ಲ. ಆದರೂ ಕೂಡ ನಮ್ಮ JDLP ನಾಯಕರು, ಬಾಬಣ್ಣವರಿರ್ಬೋದು, ಅಥವಾ ನಮ್ಮ ಶಾಸಕರುಗಳು ಸದನದ ಒಳಗಡೆ ಯಾವುದೇ ರಾಜ್ಯದ ಸಮಸ್ಯೆಗಳ ಬಗ್ಗೆ ಧ್ವನಿ ಎತ್ತಕ್ಕಂಥ ಕೆಲಸ ಮಾಡಿದ್ದಾರೆ. ನನಗೆ ಸದನದ ಒಳಗಡೆ ಹೋಗಿ ಧ್ವನಿ ಎತ್ತಕ್ಕಂಥದ್ದಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದ್ರು. ಬೀದಿಲಿ ಧ್ವನಿ ಎತ್ತಕ್ಕಂಥ ಕೆಲಸ ಜನರ ಪರವಾಗಿ ನಿರಂತರವಾಗಿ ಮಾಡ್ಕೊಂಬಂದಿದ್ದೇನೆ. ಜನ ವಿರೋಧಿ ನೀತಿಗಳು, ರೈತ ವಿರೋಧಿ ನೀತಿಗಳು, ಇವೆಲ್ಲ ಪ್ರತಿನಿತ್ಯದ ಈ ಕಾಂಗ್ರೆಸ್ ಸರ್ಕಾರದ ಕೆಲವೊಂದಷ್ಟು ನೀತಿಗಳು ಇವತ್ತು ಏನು ನಮ್ಮ ಮೇಲೆ ಹೆಗಲ ಮೇಲೆ ಕಟ್ಟಿದ್ದಾರೆ. ಇದರ ವಿರುದ್ಧವಾಗಿ ನಿರಂತರವಾದಂಥ ಹೋರಾಟ ಮಾಡ್ತಾ ಇದ್ದೇವೆ. ಬಹುಶಃ ಇನ್ನೊಂದು 2 ವರ್ಷಗಳ ಕಾಲ ಸಂಘಟನೆ ಮತ್ತು ಸಂಘರ್ಷ ಎರಡಕ್ಕೂ ಕೂಡ ತಯಾರಾಗಿ ನುಗ್ತೇವೆ ಜನತಾದಳ ಪಕ್ಷ. ಬರಗಾಲ ಮತ್ತು ಪ್ರವಾಹ ಬಂದಾಗ ಎರಡು ಕೇಳಿ ಸರ್. ಹಾಂ ಹೇಳಿ ಕೇಳುತ್ತೇಳಿ ವಿಚಾರ ಕೇಳುತ್ತೆ. ಹೇಳಿ ಸರ್, ತಾವು ಹೇಳಿ ಸರ್, ಮುಂದುವರಿಸಿ. ಈಗ ಬರಗಾಲ ಬಂದಾಗ ಮತ್ತು ಪ್ರವಾಹ ಬಂದಾಗ ಪರಿಹಾರ ವಿಚಾರವಾಗಿ ವಿರೋಧ ಪಕ್ಷಗಳು ಆಡಳಿತ ಪಕ್ಷಕ್ಕೆ ಪರಿಹಾರ ಜಾಸ್ತಿ ಕೇಂದ್ರದ ನೀತಿ NDRF ವಿಚಾರವಾಗಿ ಕೇಂದ್ರದಲ್ಲಿ ಇರ್ತಕ್ಕಂಥ ವಿರೋಧ ಪಕ್ಷ ಕಾಂಗ್ರೆಸ್ NDRF ನೀತಿ ನಿರೂಪಣೆಗಳು ಬದಲಾಗಿವೆ. ಆ NDRF ಪ್ರಕಾರ ಪರಿಹಾರ ಸ್ವಲ್ಪ ಪ್ರಮಾಣದಲ್ಲಿ ಆಗುತ್ತೆ. ಈಗ ಕುಮಾರಸ್ವಾಮಿ NDRF ರೂಲ್ಸ್ ಎಲ್ಲ ಚೇಂಜ್ ಮಾಡಿ ಈಗ ತಾವು ಕೇಳಿದ ಪ್ರಶ್ನೆಗೆ ನಾನು ಒಂದು ವಿಚಾರ ನಿಮ್ಮ ಮುಂದೆ ಇಡ್ಲಿಕ್ಕೆ ಬಯಸ್ತೇನೆ. ಕುಮಾರಣ್ಣ ಅವರು ಎಂದೂ ಕೂಡ ರೈತರ ವಿಚಾರದಲ್ಲಿ, ಯಾಕಂದರೆ ನಮ್ಮದು ಒಂದು ಪ್ರಾದೇಶಿಕ ಪಕ್ಷ, ನಾವು ಮತ್ತೊಂದು ಪಕ್ಷದ ಜೊತೆಯಲ್ಲಿ ಒಂದು ಅಲಯನ್ಸ್ ಪಾರ್ಟ್ನರ್ ಆಗಿ ಇತ್ತೀಚೆಗೆ ಲೋಕಸಭೆಯಲ್ಲಿ ಜೊತೆಯಲ್ಲಿ ಕೈ ಜೋಡಿಸಿದ್ದೀವಿ. ನಾವು ಆಡಳಿತದ ವಿಚಾರದಲ್ಲಿ ಕೂತ್ಕೊಂಡು ಯಾವುದೇ ನಮ್ಮ ರಾಜ್ಯಕ್ಕೆ ಬರಬೇಕಾಗಿರ್ತಕ್ಕಂಥ ಸವಲತ್ತುಗಳಿರ್ಬೋದು, ನಮ್ಮ ರೈತರಿಗೆ ಸಿಗಬೇಕಾಗಿರ್ತಕ್ಕಂಥ ಅನುಕೂಲತೆಗಳಿರ್ಬೋದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಯಾವತ್ತೂ ಕೂಡ ಹಿಂದೇಟಾಗ್ತಕ್ಕಂಥ ಪ್ರಶ್ನೆ ಇಲ್ಲ. ಅದರಲ್ಲೂ ಕೂಡ ರೈತರ ಸಾಲ ಮನ್ನಾ ಅಂತಕ್ಕಂಥದ್ದು ಈ ರಾಜ್ಯದಲ್ಲಿ ಯಾರಾದರೂ ಭಾಳ ಗಟ್ಟಿ ನಿಲುವಿಂದ ಮಾಡಿದರೆ ಅದು ಸನ್ಮಾನ್ಯ ಕುಮಾರಣ್ಣ ಅವರು. ಅದೇ ರೀತಿ ಇವತ್ತು ಕೇಂದ್ರದಿಂದ ಯಾವ ಒಂದು ಪರಿಹಾರಗಳು ತಾವು ಬಯಸ್ತಾ ಇದ್ದೀರಿ, ನಮ್ಮ ರೈತರುಗಳಿಗೆ ಇಂಥ ಸಂಕಷ್ಟದ ದಿನಗಳಲ್ಲಿ ಬಂದು ಸೇರಬೇಕು, ಹೆಚ್ಚಾಗಿ ಸೇರಬೇಕು ಪರಿಹಾರಗಳು ಅಂತಕ್ಕಂಥದ್ದು, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಇಲ್ಲಿ ಬಾಬಣ್ಣ ಅವರು ಮಾತಾಡ್ಬೇಕಾದ್ರೆ ಹೇಳ್ತಾಯಿದ್ರು, ಅಲ್ಲಿ ನಮ್ಮ ಕೋಲಾರ ಭಾಗಕ್ಕೆ ಹೋದರೆ ಅಲ್ಲಿ ಮಾವು ಬೆಳೆಗಾರರು ಜಾಸ್ತಿ, ಅಲ್ಲಿ ಅವರು ರೇಟು ಕುಸಿದಂಥ ಸಂದರ್ಭದಲ್ಲಿ ಮಾವನ್ನ ಖರೀದಿ ಮಾಡದೆ ಹೋದಂಥ ಸಂದರ್ಭದಲ್ಲಿ ಕುಮಾರಣ್ಣ ಅವರು ಅಲ್ಲಿರ್ತಕ್ಕಂಥ ಕೇಂದ್ರದ ಕೃಷಿ ಸಚಿವರ ಜೊತೆ ಕೂತು ಚರ್ಚೆ ಮಾಡಿ ಅದಕ್ಕೆ ಒಂದು ಪರಿಹಾರವನ್ನು ಕಂಡುಕೊಡ್ತಕ್ಕಂಥ ಪ್ರಯತ್ನ ಮಾಡಿದರು. ಅಲ್ಲಿಂದ ಮತ್ತೆ ನೀವು ಮೈಸೂರು ಕಡೆ ಬಂದರೆ ತಂಬಾಕು ಬೆಳೀತಕ್ಕಂಥವರು ಕೇವಲ 5 ತಾಲೂಕುಗಳಲ್ಲಿ ಮಾತ್ರ ಇಡೀ ರಾಜ್ಯದಲ್ಲಿ ತಂಬಾಕು ಬೆಳೀತಾರೆ.
ಸರಳೀಕರಣ ಮಾಡೋಕ್ಕೆ ಕುಮಾರಸ್ವಾಮಿ ಅವರು ಒತ್ತಾಯ ಮಾಡ್ತಾರೆ. ಅಲ್ಲ, ಅಂಥ ಪರಿಸ್ಥಿತಿ ಇವತ್ತು ನಮ್ಗೆ ಎದುರುಗಡೆ ಏನು ಬಂದು ನಿಂತಿದೆ. ಯಾವುದೇ ಅನುಮಾನ ಬೇಡ. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ನಾನೇನು ತಿರ್ಚಿ ಪರ್ಚಿ ಮಾತಾಡ್ತಾ ಇಲ್ಲ. ಅವರು ಕೇಂದ್ರದಲ್ಲಿ ಸಚಿವರಾದ್ಮೇಲಿಂದ ಕೇವಲ ಅವ್ರ ಇಲಾಖೆಗೆ ಸೀಮಿತವಾಗಿ ಕೆಲಸ ಮಾಡಿರ್ತಕ್ಕಂಥ ವ್ಯಕ್ತಿ ಅಲ್ಲ. ರೈತರು ಕಷ್ಟ ಅಂತ ಬಂದಾಗ ಕೋಲಾರ ಜಿಲ್ಲೆ ರೈತರೇ, ವಿಜಯಪುರ ಜಿಲ್ಲೆ ರೈತರೇ, ಅಥವಾ ಅಲ್ಲೆಲ್ಲೋ ಮೈಸೂರು ಜಿಲ್ಲೆ ರೈತರು ತಂಬಾಕು ಬೆಳೆಗಾರರ ಕಷ್ಟದಲ್ಲಿದ್ದಾಗ ಖರೀದಿ ಮಾಡಿಸ್ತಕ್ಕಂಥದ್ದಕ್ಕೂ ಕೂಡ ನಿಂತಂಥದ್ದು ಇದೇ ಕುಮಾರಣ್ಣ ಅವರು. ಹಾಗಾಗಿ ನಾವು ಒತ್ತಾಯ ಮಾಡ್ತೀವಿ, ಕುಮಾರಣ್ಣ ಅವ್ರ ಗಮನಕ್ಕೆ ತಗೊಬರ್ತೀವಿ ಈ ವಿಚಾರ. ಮಹಾರಾಷ್ಟ್ರ ಗುಳೆ ಹೋದಾಗ 17 ಜನ ತೀರ್ಕೊಂಡು ಲಂಬಾಣಿ ಸಮಾಜದ ಕೂಲಿಕಾರ ಅವರ ಸ್ಥಳಕ್ಕೆ ಭೇಟಿ ಕೊಟ್ಟು ಲಂಬಾಣಿ ಸಮುದಾಯಕ್ಕೆ ಸೌರ ಉದ್ಯೋಗ ಮಾಡ್ತೀವಿ, ಕಾರ್ಯ ಯೋಜನೆ ಹಾಕಿದ್ರು. ಅವಾಗ ಆಗಲಿಲ್ಲ, ಕೆಳಗೆ ಸರ್ಕಾರ ಬಿತ್ತು. ಕೇಂದ್ರದಲ್ಲೇ ಮಂತ್ರಿದ್ದಾರೆ. ಕೇಂದ್ರ ಸರ್ಕಾರದಿಂದ ಏನಾದ್ರು ಅಂತ ಒಂದು ಬರೀ ಲಂಬಾಣಿ ಸಮುದಾಯದ ಅಂತ ಒಂದು ಇತರ ಸಮುದಾಯಕ್ಕೂ ಪೈಲಟ್ ಯೋಜನೆಗಳನ್ನು ಹಾಕ್ತಾರೆ. ಇಲ್ಲ, ಇಲ್ಲಿ ಯಾವ ಒಂದು ಬಡ ಕುಟುಂಬಗಳು ಅವರ ಪ್ರತಿನಿತ್ಯದ ಪರಿಸ್ಥಿತಿಯನ್ನು ಅರ್ಥಕೊಂಡು, ಅದು ಯಾವುದೇ ಸಮುದಾಯ ಇರ್ಬೋದು, ಅವ್ರ ಜೊತೆಯಲ್ಲಿ ನಿಲ್ತಕ್ಕಂಥ ಕೆಲಸ ಯಾವುದೇ ಒಂದು ರಾಜಕೀಯ ಪಕ್ಷ ಆಗಲಿ ರಾಜಕೀಯ ನಾಯಕರಾಗಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಮ್ಮ ಮೂಲ ಆದ್ಯ ಕರ್ತವ್ಯ. ಹಾಗಾಗಿ ಆ ನಿಟ್ಟಿನಲ್ಲಿ ಬಹುಶಃ ಇವತ್ತು ಕೇಂದ್ರದಿಂದ ಸಚಿವರಾಗಿರ್ತಕ್ಕಂಥ ಕುಮಾರಣ್ಣ ಅವರು ಅಲ್ಲಿಂದ ಅವ್ರು ಏನು ಮಾಡ್ಬೋದು ಅವ್ರ ಶಕ್ತಿ ಮೀರಿ ಕೆಲಸ ಮಾಡ್ತಾರೆ. ಅದನ್ನು ಹೊರತುಪಡಿಸಿಯೂ ಕೂಡ 28ರ ವಿಧಾನಸಭಾ ಚುನಾವಣೆ ಭಾಳ ದೂರ ಇಲ್ಲ. ಮುಂದೊಂದು ದಿನ ಜನ ಒಂದು ಅವಕಾಶ ಕೊಟ್ಟಂಥ ಸಂದರ್ಭದಲ್ಲಿ ಇವು ಯಾವ ಒಂದು ಸಮಸ್ಯೆಗಳ ಬಗ್ಗೆ ನೀವು ಚರ್ಚೆ ಮಾಡ್ತಾ ಇದ್ದೀರಿ. ಹಿಂದೆ ಕುಮಾರಣ್ಣ ಅವರ ಕಾಲದಲ್ಲಿ ಆದಂಥ ಈ ವಿಚಾರಗಳು ಸರ್ಕಾರ ಬಿದ್ದೋಯ್ತು ಅಂತ ತಾವೇ ಹೇಳಿದ್ರಿ. ತದನಂತರ ಅದನ್ನು ಯಾರೂ ಕೂಡ ಕೈಗೆತ್ಕೊಂಡಿಲ್ಲ. ಅಂಥ ಸಮುದಾಯಗಳನ್ನ ಕೈ ಬಿಟ್ಟಿದ್ದಾರೆ ಅಂತಕ್ಕಂಥದ್ದು ಹೇಳ್ತಾ ಇದ್ದೀರಿ. ಅದನ್ನು ಗಮನಿಸ್ತಕ್ಕಂಥ ಕೆಲಸ ಮಾಡ್ತೇವೆ. ಮಾಡಿಕೊಡ್ತೇವೆ, ಅದನ್ನು ನಾವು ಮಾಡಿ ಕಳಿಸ್ತೇವೆ. ಇಲ್ಲಿ ಬಾಬಣ್ಣ ಅವರು ಅದಕ್ಕೆ JDLP ನಾಯಕರ ಜೊತೆಲಿ ಬಂದಿದ್ದಾರೆ. ರಾಜ್ಯಪಾಲರ ಗಮನಕ್ಕೆ ತಗೊಂಡು ಬರ್ತಕ್ಕಂಥದ್ದಕ್ಕೆ ಒಂದು ವರದಿಯನ್ನು ಮಾಡಿ ಸಂಗ್ರಹ ಮಾಡಿ ಇರ್ತಕ್ಕಂಥ ನೈಜ ಸ್ಥಿತಿ ಏನು ವಾತಾವರಣ ಇದೆ ಅದನ್ನು ಒಂದು ವರದಿ ಮೂಲಕ ಅದನ್ನು ರಾಜ್ಯಪಾಲರಿಗೆ ತಲುಪಿಸ್ಬೇಕು ಅಂತಕ್ಕಂಥದ್ದು ಕೇಂದ್ರದ ಸಚಿವರು ಕೂಡ ನಮ್ಗೆ ಆದೇಶ ಹೊರಡಿಸಿದ್ದಾರೆ. ಮಾಡ್ತೇವೆ. ಥ್ಯಾಂಕ್ ಯು. ಸರ್ ಏನಾಗುತ್ತೆ ನೀರು ಅದ 71 TMC ಇರ್ಬೇಕಣ್ಣ. ನಿನ್ನೆ ಒಂದು ರಿಪೋರ್ಟ್ ತೊಗೊಂಡೆ. ಹಾಂ, ಹೌದು. ಅವರು ಕೃಷ್ಣ ಕ್ರಾಂತಿಕಾರದ ಆಯುಕ್ತರು ಕಲಬುರಗಿಯಿಂದ ಜೀವ ಮಾಡಿದ್ದಾರೆ. 1.5 ಗೇಜ್ ಬಿಡ್ತೇವೆ ಇನ್ನೇನು ಸ್ಟೇಟ್ಮೆಂಟ್ ಬಂದಿದ್ದು ಅದಕ್ಕೆ ಹೌದು. ಅದು ನೀರು ಬೇಗನೆ ಬಿಡಿಸ್ತೀವಿ. ಮಳೆ ಸ್ವತಂತ್ರ ನೀರು ಬಿಟ್ಟು ಉಪಯೋಗ ಆಗಲ್ಲ. ಪ್ಲಸ್ ನೀವು ವಿಮಾನದಿಗೆ ಪ್ರಯತ್ನ ಮಾಡ್ತೀವಿ. ಎರಡೂ ಕಡೆ ಒತ್ತಾಯ ಮಾಡ್ತೀವಣ್ಣ, ಗಟ್ಟಿಯಾಗಿ ಒತ್ತಾಯ ಮಾಡ್ತೀವಿ. ಗೊತ್ತಾಯ್ತು. 1.5 TMC ಬೆಳೆ ವಿಮಾ ಕಟ್ಟುವಾಗ ರೈತರಿಗೆ ಸಾಲ ಅಲ್ಲೇ ಕಟ್ಟಬೇಕು. ಬೆಳೆ ವಿಮಾ ಕಟ್ತಾ ಇಲ್ಲ ರೈತರು. ಯಾವ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡಿದ್ರೆ ಅದೇ ಬ್ಯಾಂಕ್ ಅಲ್ಲಿ ಮಾತ್ರ ಕಟ್ಟಿದ್ರೆ ಅದು ವ್ಯಾಲಿಡೇಷನ್ ಕಟ್ಕೊಳ್ಳೋದು ರೆಗ್ಯುಲೇಷನ್ ಕೆಲವು ಬ್ಯಾಂಕ್ನಲ್ಲಿ ಯಾವ ಬ್ಯಾಂಕ್ನಾಗ ನಾವು ಸಾಲ ತೊಗೊಂಡಿರ್ತೀವಿ ಆಲ್ರೆಡಿ ನಾವು ಅಲ್ಲಿ ಇನ್ಸೂರೆನ್ಸ್ ಅಮೌಂಟ್ ತುಂಬಿರ್ತೀವಿ. ಕೆಲವು ಜನ ಸಾಲ ತೊಗೊಂಡ್ರಲ್ಲ ಅದು ಸೊಸೈಟಿ ಒಳಗೆ ನಮ್ಮ PKPS ಒಳಗೆ ಬೇರೆ ಬ್ಯಾಂಕಿಗೆ ನಾವು ಅದರೊಳಗೂ ತುಂಬೋದು. ಅದೇ ಬ್ಯಾಂಕಿಗೆ ತುಂಬಬೇಕಂತ ಏನಿಲ್ಲ, ನಾವು ಎಲ್ಲರೂ ತುಂಬೋದು. ಹಂಗೇನಾದ್ರೂ ಆದೇಶ ಒಂದು ಏನು ಇದ್ರು ಯಾವ ಬ್ಯಾಂಕ್ ಹೇಳಿದ್ರೆ ಅದು ಹೇಳಿದ್ರೆ ನಾವು ಅದ್ರ ಬಗ್ಗೆ ಬ್ಯಾಂಕ್ನಾಗ ತುಂಬ ಹೇಳ್ಯಾರಿ. ಈಗ DCC ಬ್ಯಾಂಕು ನ್ಯಾಷನಲ್ ಬ್ಯಾಂಕ್ನಾಗ ತುಂಬ್ರಿ, ಯಾರು ಸಾಲ ಇಲ್ಲ ಅವ್ರು ಗ್ರಾಮನ್ಯಾಗೂ ತುಂಬೋದು, ಖಾತೆ ಇದ್ದವ್ರು ಅಲ್ಲೇ ತುಂಬೋದು ಅಂತ ಹೇಳ. ಓಕೆ, ಧನ್ಯವಾದ ಅಣ್ಣ. ಥ್ಯಾಂಕ್ ಯು.